ಬಾಹ್ಯಾಕಾಶ ಕ್ಷೇತ್ರದಲ್ಲಿ ವಿಜ್ಞಾನ ತಂತ್ರಜ್ಞಾನ ಬಹಳ ಮುಂದುವರೆದಿದೆ. ಮಾನವ ತನ್ನ ದೃಷ್ಟಿ ಕೇವಲ ಭೂಮಿಯ ಮೇಲಿರಿಸದೆ ಇತರ ಆಕಾಶಕಾಯಗಳತ್ತ ಹರಿಸಿದ್ದಾನೆ. ನಿರಂತರ ಅನ್ವೇಷಣಾ ಪ್ರವೃತ್ತಿಯಿಂದ ಇತರ ಗ್ರಹಗಳ ಬಗ್ಗೆ ತಿಳಿದುಕೊಳ್ಳಲು ಅನುಕೂಲಕರವಾಗಿದೆ ಮತ್ತು ಆ ಗ್ರಹಗಳನ್ನು ಸೇರಲು ಸಾಧ್ಯವಾಗಿದೆ. ತನ್ನ ಬಣ್ಣ ಮತ್ತು ಹೊಳಪುಗಳಿಂದ ಕೆಂಪು ಗ್ರಹ ಎಂದು ಹೆಸರು ಪಡೆದ ಮಂಗಳ ಗ್ರಹಕ್ಕೆ ನಾಸಾ ಸಂಸ್ಥೆಯು ಮಾರ್ಸ್ ಸೈನ್ಸ್ ಲ್ಯಾಬೊರೇಟರಿ ಎಂದು ಔಪಚಾರಿಕವಾಗಿ ಕರೆಯಲ್ಪಡುವ ಕ್ಯೂರಿಯಾಸಿಟಿ ರೋವರ್ ಅನ್ನು 2011 ನವೆಂಬರ್ 26ರಂದು ಅಮೆರಿಕದ ಕೇಪ್ ಕೆನವೆರಲ್ ಕೆನಡಿ ಬಾಹ್ಯಾಕಾಶ ಉಡಾವಣಾ ಕೇಂದ್ರದಿಂದ ಅಟ್ಲಾಸ್ 541 ಎಂಬ ರಾಕೆಟ್ನ ಸಹಾಯದಿಂದ ಉಡಾವಣೆ ಮಾಡಿತು. ಸುಮಾರು 57 ಕೋಟಿ ಕಿಲೋಮೀಟರ್ ದೂರವನ್ನು 8 ತಿಂಗಳುಗಳ ಕಾಲದವರೆಗೆ ಕ್ರಮಿಸಿ ಕ್ಯೂರಿಯಾಸಿಟಿ 2012 ಆಗಸ್ಟ್ 6ರಂದು ಮಂಗಳನ ಅಂಗಳಕ್ಕೆ ಪಾದಾರ್ಪಣೆ ಮಾಡಿತು. ಬನ್ನಿ ಮಂಗಳನ ಅಂಗಳದಲ್ಲಿ ಕ್ಯೂರಿಯಾಸಿಟಿಯ ಭಯಾನಕ ನಿಮಿಷಗಳ ಬಗ್ಗೆ ತಿಳಿದುಕೊಳ್ಳುವ. ಗಂಟೆಗೆ ಸುಮಾರು 20,000 ಕಿಲೋಮೀಟರ್ ವೇಗದಲ್ಲಿ ಸಾಗುತ್ತಿದ್ದ ವ್ಯೋಮ ನೌಕೆಯ ವೇಗವನ್ನು ತಗ್ಗಿಸಲಾಯಿತು. ನೌಕೆ ಮಂಗಳನ ವಾತಾವರಣದಲ್ಲಿ ಪ್ರವೇಶಿಸುವಾಗ ಸೆಕೆಂಡಿಗೆ 1 ಮೀಟರ್ಗಿಂತಲೂ ಕಡಿಮೆ ವೇಗಕ್ಕೆ ಬಂದು ಇಳಿಯಿತು. ಕಡೆಗೆ ಪ್ಯಾರಾಚೂಟ್ ಒಂದರಿಂದ ಸ್ಕೈ ಕ್ರೇನ್ನ ಮೂಲಕ ಕ್ಯೂರಿಯಾಸಿಟಿ ಮಂಗಳನ ಅಂಗಳಕ್ಕೆ ಗೇಲ್ ಕ್ರೇಟರ್ನ ಏಲಿಯಸ್ ಪೇಲಸ್ ಎಂಬ ಸ್ಥಳದಲ್ಲಿ ಈ ರೀತಿಯಾಗಿ ಅವತರಣ ಮಾಡಿತು. ಅಣುಇಂಧನ ಚಾಲಿತ ಕ್ಯೂರಿಯಾಸಿಟಿ ಒಂದು ಸಣ್ಣ ಕಾರಿನಷ್ಟು ಗಾತ್ರವನ್ನು ಹೊಂದಿದೆ ಹಾಗೂ ಅತ್ಯಾಧುನಿಕ ಉಪಕರಣಗಳನ್ನು ಹೊಂದಿದೆ. ಪ್ರಮುಖವಾಗಿ ರೋವರ್ನ ಫೋಟೋ ಕ್ಯಾಮರಾ ಮಾಸ್ಟ್ ಕ್ಯಾಮ್, ಶಕ್ತಿಶಾಲಿ ಭೂತಕಂಡಿ ಮಾಹಿಲಿ, ರೋವರ್ನ ಸಣ್ಣ ಕ್ಯಾಮರಾ ಮಾರ್ಡಿ, ರೋವರ್ನ ಹೃದಯದ ಭಾಗ ಸ್ಯಾಮ್, ರೋವರ್ನ ತುಳುಗಳು, ಲೇಸರ್ ಕಿರಣ, ಕೆನ್ಮಿನ್, DAN, RAD ಹಾಗೂ ಹವಾಮಾನ ಕೇಂದ್ರವಿದೆ. ಮಂಗಳ ಗ್ರಹಕ್ಕೆ ರವಾನಿಸಿದ ಕ್ಯೂರಿಯಾಸಿಟಿಯಿಂದ ನಮಗೇನು ಪ್ರಯೋಜನ ಹಲವು. ಮಂಗಳನ ಮೇಲ್ಮೈ ಚಿತ್ರಣವನ್ನು ಭೂಮಿಗೆ ರವಾನಿಸುತ್ತದೆ. ಮಂಗಳನಲ್ಲಿ ಖನಿಜ ಸಂಯುಕ್ತಗಳ ಇರುವಿಕೆಯ ಬಗ್ಗೆ ಮಾಹಿತಿಯನ್ನು ಭೂಮಿಗೆ ರವಾನಿಸುತ್ತದೆ. ಮಂಗಳನಲ್ಲಿ ಅನಿಲ ಸಂಯೋಜನೆ ಕುರಿತು ಮಾಹಿತಿಯನ್ನು ಸಂಗ್ರಹಿಸಲಿದೆ. ಮಂಗಳನಲ್ಲಿ ಮಿಥೇನ್ ಅನಿಲ ಹೊರಸೂಸುವಿಕೆಯ ಸ್ವರೂಪವನ್ನು ಸಂಶೋಧಿಸಲಿದೆ. ಮಂಗಳನ ಕಲ್ಲು, ಮಣ್ಣು ಮತ್ತು ವಾತಾವರಣದ ಬಗೆಗಿನ ಎಲ್ಲ ರೀತಿಯ ಮಾಹಿತಿಗಳನ್ನು ಭೂಮಿಗೆ ರವಾನಿಸುತ್ತದೆ. ಮಂಗಳನಲ್ಲಿ ನೀರಿನ ಇರುವಿಕೆಯ ಬಗ್ಗೆಯೂ ಮಾಹಿತಿಯನ್ನು ಭೂಮಿಗೆ ರವಾನಿಸುತ್ತದೆ. ಮಾನವ ತನ್ನ ಹೆಜ್ಜೆ ಮಂಗಳನ ಅಂಗಳದಲ್ಲಿ ಇಡುವ ದಿನಗಳು ದೂರಕ್ಕಿಲ್ಲ. ಥ್ಯಾಂಕ್ ಯು ಸರ್.